ಪತ್ರಿಕಾ ಮತ್ತು ಮಾಧ್ಯಮದ ರಾಯಚೂರು ಜಿಲ್ಲೆಯಲ್ಲಿ ಮಠದ ಜಮೀನು ಕಬಾಲಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ ಮಠದ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರ್ಡಿ ಹೋಬಳಿಯ ಅರೋಲಿ ಗ್ರಾಮದ ಸರ್ವೆ ನಂಬರ್ 175ರಲ್ಲಿರುವ 16.3 ಎಕರೆ ಜಮೀನು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಉರುವಕೊಂಡ ಗವಿ ಮಠಕ್ಕೆ ಸೇರಿದೆ ಎಂದು ಹೇಳಲಾಗಿದೆ. ಈ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಅರೋಲಿ ಗ್ರಾಮದ ಸಿದ್ದನಗೌಡ ಹಾಗೂ ಅವರ ಕುಟುಂಬಸ್ಥರು ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖರೀದಿ ಪತ್ರ ಸಿದ್ಧಪಡಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಿದ್ದನಗೌಡ ಅವರ ಸಹೋದರಿಯ ಸಂಬಂಧಿಕರಾದ ಬಸಪ್ಪ ನಾಯ್ಕ ಅವರ ಆಧಾರ್ ಕಾರ್ಡ್ ಅನ್ನು ದುರುಪಯೋಗಪಡಿಸಿಕೊಂಡು ಕರಿಬಸಪ್ಪ ಸ್ವಾಮಿ ಉರುವಕೊಂಡ ಮಠ ಎಂಬ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಎನ್ನಲಾಗಿದೆ. 2021ರ ಏಪ್ರಿಲ್ 30ರಂದು ನಕಲಿ ಖರೀದಿ ಪತ್ರ ಮಾಡಿಸಿಕೊಂಡು ನಂತರ ಈ ಜಮೀನಿನನ್ನು ಸಿದ್ದನಗೌಡ ಅವರ ಪತ್ನಿಯ ತಂದೆ ಸರ್ವೆ ನಂಬರ್ 175 ಬಾರ್ ಸ್ಟಾರ್ ವಿಸ್ತೀರ್ಣ 16 ಎಕರೆ 3 ಗುಂಟೆ ಜಮೀನು ಏನು ಅದೇ ಗ್ರಾಮದ ಸಿದ್ದನಗೌಡ ಎನ್ನುವಂತ ವ್ಯಕ್ತಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಉರುವಕೊಂಡ ಗವಿಮಠ ಮಹಾಸಂಸ್ಥಾನ ಉರುವಕೊಂಡ ತಾಲೂಕು ಮತ್ತು ಮಂಡಲ ಉರುವಕೊಂಡ ಜಿಲ್ಲೆ ಅನಂತಪುರ ಆಂಧ್ರ ಪ್ರದೇಶ ಮಠಕ್ಕೆ ಮಹಾಸ್ವಾಮಿಗಳು ಉರುವಕೊಂಡ ವಯಸ್ಸು 91 ವರ್ಷ ಅವರು ಜಗದ್ಗುರು ಚನ್ನಬಸವ ರಾಜೇಂದ್ರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇಡೀ ಜಿಲ್ಲೆಯಾದ್ಯಂತ ಆ ಮಠದ ಹೆಸರಿನಲ್ಲಿ ಭೂಮಿ ಇದೆ, ಇನಾಮ್ ಭೂಮಿ ಭೀಮಣ್ಣನವರಿಗೆ GPA ಮಾಡಿಕೊಟ್ಟಿದ್ದಾರೆ ಸರ್. ಮಠದ ಕಡೆಯಿಂದ ಆ ಭೂಮಿನ ನೋಡ್ಕೊಂಡು ಹೋಗ್ಲಿಕ್ಕೆ, ಸಾಗುವಳಿ ಮಾಡಲಿಕ್ಕೆ, ಅದ್ರದ್ದು ಏನಾದರೂ ಲೀಸ್ ಏನಾದ್ರು ಬಂದು ಕೂಡ ಲೀಸ್ ತಗೊಂಡು ಮತ್ತೆ ಪುನಃ ಮಠಕ್ಕೆ ಮರಳಿಗೊಳಿಸುವಂತ ಕೆಲಸಕ್ಕೆ GPA ಕೊಟ್ಟಿದ್ದಾರೆ ಭೀಮಣ್ಣನವರಿಗೆ. ಅದೇ ಗ್ರಾಮದಲ್ಲಿ ಏನು ಸಿದ್ದನಗೌಡ ಎನ್ನುವಂಥವರಿಗೆ ಸಾಗುವಳಿ ಮಾಡ್ತಾ ಇದ್ರು. ಇದಕ್ಕಿಂತ ಮುಂಚೆ ನಮ್ಮ ದಲಿತ ಸಮುದಾಯದ ಮಾದಿಗ ಮತ್ತು ಛಲವಾದಿ ಬೇರೆ ಬೇರೆ ಸಮಾಜದವರು ಕೂಡ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ರು. ಇದಕ್ಕಿಂತಾಗಿ ಸಿದ್ದನಗೌಡ ಅವರೆಲ್ಲರನ್ನ ಬಿಡಿಸಿ, ದೌರ್ಜನ್ಯದಿಂದ ಬಿಡಿಸಿ ತಾನು ಸಾಗುವಳಿ ಒಂದ್ 2-3 ವರ್ಷ ಸಾಗುವಳಿ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಒಬ್ಬ ನಕಲಿ ವ್ಯಕ್ತಿಯನ್ನು ತಯಾರಿಸಿಕೊಂಡು ಇದೇ ನಮ್ಮ ರಾಯಚೂರು ತಾಲೂಕಿನ ಉಪ್ರಾಳ ಗ್ರಾಮದಲ್ಲಿ ಸಿದ್ದನಗೌಡ ಅಕ್ಕ ಮತ್ತು ಮಾವರಿದ್ದಾರೆ. ಆ ಉಪ್ರಾಳ ಗೋಡ್ಯಾಳದಲ್ಲಿ ಬಸಣ್ಣ ತಂದೆ ನರಸಪ್ಪ ನಾಯಕ್, ಇವರು ಪರಿಶಿಷ್ಟ ಕಾಂಗ್ರೆಸ್ ಈ ಅಮಾಯಕ ಜನರ ಕರ್ಕೊಂಡ್ಬಂದು ಅದೇ ರೀತಿ ಆಧಾರ್ ಕಾರ್ಡ್ಗಳನ್ನು ಕೂಡ ಸೃಷ್ಟಿ ಮಾಡಿ ಸಬರೀಶ್ ಕರ್ಕೊಂಡು ಹೋಗಿ ಅವರಿಂದ ಸೇರ್ಲಿಂಗ್ ಮಾಡ್ಕೊಂಡಿದ್ದೀನಿ ಎನ್ನುವ ನಿಟ್ಟಿನಲ್ಲಿ ಈ ರೀತಿ ಸೃಷ್ಟಿ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಯಾರಿಂದ ಸೇರ್ಲಿಲ್ಲ. ಇದು ಮೂಲತಃ ಆಸ್ತಿ ಉರುವಕೊಂಡ ಮಾಡಿದ್ರು. ಮೂಲತಃ ಕರಿಬಸಯ್ಯ ಸ್ವಾಮಿ ಉರುವಕೊಂಡ ಅಂತ ಮಾಡಿದಾಗೆ ನಾವು ಇವತ್ತು ಪತ್ರಿಕಾ ಮೂಲಕ ಸಬರೀಶ್ ಆಧಾರ್ ಕಾರ್ಡ್ ನಲ್ಲಿ ಎಡಿಟ್ ಮಾಡಿದ್ರು. ಇದು ಬಸಣ್ಣ ಅಂತ ಮಾಡಿದ್ರು. ಬಸಣ್ಣ ಕರ್ಕೊಂಡೋಗಿ ಕರಿಬಸಯ್ಯ ಸ್ವಾಮಿ ಉರುವಕೊಂಡ ಮಠ ಅಂತ ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಮಾಡಿ ಬಸಣ್ಣ ಹೆಸರಿಗೆ ಬಂದ್ಬಿಟ್ಟು ಕರಿಬಸಯ್ಯ ಸ್ವಾಮಿ ಉರುವಕೊಂಡ ಮಠ ಅಂತ ಕರೆಕ್ಷನ್ ಮಾಡಿ ಆ ಅಮಾಯಕರನ್ನ ಕರ್ಕೊಂಡು ಹೋಗಿ ಸಬರೀಶ್ ಆಫೀಸಲ್ಲಿ ತಂಬಾರಿಸಿಕೊಂಡು 16 ಎಕರೆ 3 ಗುಂಟೆ ಜಮೀನು ಅದು ಮಠಕ್ಕೆ ಸಂಬಂಧಪಟ್ಟಿದೆ. ಆಮೇಲೆ GPA ಹೋಲ್ಡರ್ ಇಲ್ಲೇ ಇದ್ದಾರೆ, ಭೀಮಣ್ಣ ಅವ್ರಿಗೆ ಸಂಬಂಧಪಟ್ಟಿದ್ದಾರೆ. ಈ ಉದ್ದೇಶ ಆಗಿರೋದು ಕೊಟ್ಟಿ ದಾಖಲೆ ಇನ್ನೊಂದು 40 ದಿನ 50 ದಿನ ಉಳ್ಕೊಂಡಿತ್ತು. ಫೆಬ್ರವರಿ 2ನೇ ತಾರೀಕು ನಗರದ ಭಗತ್ ಸಿಂಗ್ ಸರ್ಕಲ್ನಲ್ಲಿ AIDSO, AIDYO ಮತ್ತು AIMSS ಸಂಘಟನೆಗಳ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಕ್ರಾಂತಿಕಾರಿಗಳ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ವಿವಿ ಸಂಶೋಧನಾ ವಿದ್ಯಾರ್ಥಿ ಶಿವಪ್ಪ ಹಸ್ಕ್ಯಾಳ್, ಭಗತ್ ಸಿಂಗ್ ಅವರ ಮೇಲೆ ಜಲಿಯನ್ ವಾಲಾಬಾಗ್ ಘಟನೆ ಗಾಢ ಪರಿಣಾಮ ಬೀರಿದ್ದು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪ್ರೇರಣೆ ನೀಡಿತು ಎಂದು ಹೇಳಿದರು. ಗನ್ನಿನ ಜೊತೆಗೆ ಪೆನ್ನಿನ ಅಗತ್ಯತೆಯನ್ನು ಅವರು ಅರಿತಿದ್ದರು ಎಂದು ಹೇಳಿದರು. ಇನ್ನೊಂದೆಡೆ AIDYO ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಮಾತನಾಡಿ,
ಭಗತ್ ಸಿಂಗ್ ತಮ್ಮ ತತ್ವಗಳಿಗೆ ನಿಷ್ಠೆಯಿಂದ ಜೀವ ಬಲಿದಾನ ಮಾಡಿದ ಮಹಾನ್ ಕ್ರಾಂತಿಕಾರಿ ಎಂದರು. ಸಮಾಜವಾದಿ ಭಾರತ ನಿರ್ಮಾಣವೇ ಅವರ ಕನಸಾಗಿದ್ದು ಯುವ ಜನತೆ ಅದನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಶಿಕ್ಷಣ ಖಾಸಗೀಕರಣ, ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯ ವಿರುದ್ಧ ಹೋರಾಟ ನಡೆಸಬೇಕು ಎಂದು ಸಂಘಟನೆಗಳು ಕ್ರಾಂತಿಕಾರಿ ಪಡೆಯನ್ನ, ಕ್ರಾಂತಿಕಾರಿ ಪಕ್ಷವನ್ನು ಸೃಷ್ಟಿ ಮಾಡಬೇಕು. ಬ್ರಿಟಿಷರ ಕೈಯಿಂದ ನಾವು ದೇಶದ ಆಡಳಿತವನ್ನು ನಾವು ಕೈ ತಗೋಬೇಕು, ವಶಪಡಿಸಿಕೊಳ್ಳಬೇಕು. ಅವ್ರು ಯಾವ ಸುಧಾರಣೆಗಳ ತರಕ್ಕೆ ಹೋಗ್ತಾರ, ಆ ಸುಧಾರಣೆಗಳು ನಮ್ಮ ದೇಶದ ಜನಗಳನ್ನ ಉದ್ಧಾರ ಮಾಡಲ್ಲ. ಬ್ರಿಟಿಷ್ ಮಹಾರಾಣಿ ದೇಶ ಬಿಟ್ಟು ಹೋಗಲ್ಲ. ಕಾಂಗ್ರೆಸ್ ಕೇಳ್ತಾ ಇದೆ ಡೊಮಿನಿಯನ್ ಸ್ಟೇಟಸ್ ಅಂತೇಳಿ. ಇನ್ನೊಂದು ಕಡೆ ಪೂರ್ಣ ಸ್ವರಾಜ್ಯ ಅಂತ ಹೇಳ್ಬಿಟ್ಟು ಕ್ರಾಂತಿಕಾರಿಗಳು ಘೋಷಣೆ ಎತ್ತಿದರೆ ಅದನ್ನ ಇವತ್ತು ಅವ್ರು ಹೇಳ್ತಾರೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲವೇ ಈ ಡೊಮಿನಿಯನ್ ಸ್ಟೇಟಸ್ ಬ್ರಿಟಿಷ್ ಮಹಾರಾಣಿಯ ಕೈಗಳ ಕೆಳಗೆ ನಾವು ನಮ್ಮ ಕೆಲವು ಅಧಿಕಾರಗಳ ಪಡಕ್ಕಂತ ಅವಶ್ಯಕತೆ ಬೇಕಾಗಿಲ್ಲ. ನಮಗೆ ಪೂರ್ಣ ಸ್ವರಾಜ್ಯ ಬೇಕು. ಬರುವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಲ್ವಾ ಸ್ನೇಹಿತರೆ? ನಿಮಗೆಲ್ಲ ಗೊತ್ತಿರ್ಬೋದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹೇಗಾಯಿತು ಅನ್ನೋದ್ರ ಬಗ್ಗೆ. ನಿಮಗೆ ಸ್ವಲ್ಪ ಅದ್ರ ಬಗ್ಗೆ ಮತ್ತೊಮ್ಮೆ ನೆನಪಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತಿನ ದಿನ ಅವರ ಹುತಾತ್ಮ ದಿನ ಅಲ್ಲ. ಜಲಿಯನ್ ವಾಲಾಬಾಗ್ ಅಂದ ತಕ್ಷಣ ಭಗತ್ ಸಿಂಗ್ ಯಾವ ಥರ ನೆನಪಾಗುತ್ತೆ ಅಂತಂದರೆ, ಮೊದಲು ಜಲಿಯನ್ ವಾಲಾಬಾಗ್ ಭಗತ್ ಸಿಂಗ್ ಅವರು ಎಲ್ಲಿ ಹುಡ್ತಾರೆ ಅಂದರೆ ಲಾಹೋರ್ನಲ್ಲಿ ಹುಡ್ತಾರೆ. ಲಾಹೋರ್ನಲ್ಲಿ ವಿದ್ಯಾವತಿ ಮತ್ತು ಕಿಶನ್ ಸಿಂಗ್ ಹುಟ್ಟುವಂಥ ಮಗುನೇ ಒಂದು ಬೆಂಕಿಯ ಚೆಂಡೆ ಈ ಭಗತ್ ಸಿಂಗ್ ಅವರು. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಬೇಕಾದ್ರೆ ಭಗತ್ ಸಿಂಗ್ ಅವರು ಕೇವಲ 12 ವರ್ಷದ ಮಗು ಆಗಿರ್ತಾರೆ. 12 ವರ್ಷ ಮಗು ಆಗಿರ್ತಾರೆ. ಈ ಒಂದು ಜಲಿಯನ್ ವಾಲಾಬಾಗದಲ್ಲಿ ಬ್ರಿಟಿಷರು ಹತ್ಯಾಕಾಂಡ ಮಾಡಬೇಕಾದಾಗೆ ಲಾಹೋರ್ನಲ್ಲಿ ಶಾಲೆಯಲ್ಲಿ ಓದ್ತಿರುವಂಥ ಮಗುಗೆ ಗೊತ್ತಾಗ್ಬಿಡುತ್ತೆ ಈ ಥರ ಆಗಿದೆ ಘಟನೆ ಅಂತೇಳಿ. ಸೊ ಅಲ್ಲಿಂದ ಅಲ್ಲಿಗೆ ಒಂದು 10-15 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿಂದ ಓಡ್ಕೊಂಬಂದು ಆ ಒಂದು ಜಲಿಯನ್ ವಾಲಾಬಾಗ್ ಇರುವಂಥ ಒಂದು ಘಟನೆಯನ್ನು ನೋಡ್ತಾನೆ, ಕಣ್ಣಾರೆ ನೋಡ್ತಾನೆ. ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದಿರುವಂಥ ದೇಹಗಳು ನೋಡ್ತಾನೆ. ರಕ್ತದಲ್ಲಿ ಮಡುಗಟ್ಟಿರುವಂಥ ಎಲ್ಲ ದೇಹಗಳನ್ನ ನೋಡಿ, ಚಿತ್ರ ಆಗಿರೋ ದೇಹಗಳನ್ನು ನೋಡಿ ಗೊಳೋ ಅಂತ ಅಳ್ತಾನೆ. ಅಷ್ಟೆಲ್ಲ ನಮ್ಮ ದೇಶ, ನಮ್ಮ ಮನೆ ಇಂಥ ಸ್ವತಂತ್ರ ಹೋರಾಟಗಾರಿದ್ದು ನನ್ನ ಜನಗಳಿಗೆ ಈಗ ಆಯ್ತಲ್ಲ, ನಮ್ಮ ಒಂದು ಸಿಖ್ ಜನಾಂಗಕ್ಕೆ ಈಗ ಆಯ್ತಲ್ಲ, ನಾವೆಲ್ಲ ಹೋರಾಟಗಾರಿದ್ದು ಏನೆಲ್ಲ ಮಾಡಿದ್ವಿ, ನಮ್ಮ ಜನಗಳು ಎಷ್ಟೋ ಜನ ಕೈಕಾಲು ಮುರಿದಿದೆ, ಎಷ್ಟೋ ಜನ ದೇಹ ಚಿತ್ರವಾಗಿದೆ ಅಂತೇಳಿ ಗೊಳೋ ಅಂತ ಅಳ್ತಾನೆ. ಗೊಳೋ ಅಂತ ಅಳ್ತಿರ್ಬೇಕಾದ್ರೆ ತನ್ನ ಪಠ್ಯ ಪುಸ್ತಕದ ಬ್ಯಾಗ್ನಲ್ಲಿರುವಂಥ ಒಂದು ಬಾಟಲ್ ತೆಗಿತಾನೆ. ಶಾಲೆಗೆ ಹೋಗುವ ಮಗು ತೆಗೆದು ಆ ರಕ್ತದ ಮಣ್ಣಿನ ಜೊತೆಗೆ ಆ ಬಾಟಲ್ ತುಂಬಿಕೊಳ್ತಿರ್ತಾನೆ. ಅಷ್ಟೊತ್ತಿಗಾಗಲೇ ಮನೆಯಲ್ಲಿ ತಂದೆ ತಾಯಿ ಯಾರಿಗೂ ಮಾತ್ರ ಆಗಲ್ಲ ಹೇಳಿ. ಮಗು ಶಾಲೆಗೆ ಹೋದ್ಮೇಲೆ ಮನೆಗೆ ಬರಲೇಬೇಕಾದ್ರೆ ಮನೆಯಲ್ಲಿ ತಾಯಿ ಕಳವರಿಸ್ತಾ ಇರ್ತಾಳೆ, ಮಗು ಇನ್ನೂ ಬರಲಿಲ್ಲ, ಎಲ್ಲಿಗೆ ಹೋದ ಭಗತ್ ಸಿಂಗ್, ಎಲ್ಲಿಗೆ ಹೋದ ಅಂತೇಳಿ. ಅಷ್ಟೊತ್ತಿಗಾಗಲೇ ಆ ಬಾಟ್ಲಲ್ಲಿ ಮಣ್ಣು ಇಟ್ಕೊಂಡು ಬಂದು ಮನೆಗೆ ಬರ್ತಾನೆ. ಅವಾಗ ಅವ್ರ ತಂಗಿ ಕೇಳ್ತಾಳೆ, ಅಣ್ಣ ಎಲ್ಲೋಗಿದ್ದೆ ಇಷ್ಟೊತ್ತು ನೀನು? ಅಮ್ಮ ನೋಡಿದ್ರು ಬೈತಾ ಇದ್ಲು, ಎಲ್ಲೋಗಿದ್ದೆ ಅಣ್ಣ ಅಂತ ಕೇಳ್ತಾ ಇದ್ಲು. ಎಲ್ಲೋಗಿದ್ದೆ ಅಣ್ಣ ಅಂತ ಕೇಳಿದಾಗ ಹೇಳ್ತಾನೆ ಭಗತ್ ಸಿಂಗ್, ನೋಡ್ ತಂಗಿ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲೆಲ್ಲ ರಕ್ತದಲ್ಲಿ ಬಿದ್ದಿದ್ದಾರೆ. ಜಲಿಯನ್ ವಾಲಾಬಾಗದಲ್ಲಿ ಅವರೆಲ್ಲ ಸತ್ತಿದ್ದಾರೆ. ಎಷ್ಟೋ ಜನ ತಾಯಂದ್ರನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಗಂಡಂದ್ರ ಕಳ್ಕೊಂಡಿದ್ದಾರೆ. ಆಗಿರ್ಬೇಕಾದಾಗ ನಾವು ಮನೆಯಲ್ಲೇ ಕೂತು ಯಾಗಮ್ಮ ಇರೋದಂತ ಹೇಳಿ ತಂಗಿ ಹೇಳ್ತಾನೆ. ಅವಾಗ ತಾಯಿ ಸಹ ಇವನ ಮಾತನ್ನು ಕೇಳಿಸ್ಕೊಂತಾಳೆ. ಇವನು ಈಗಲೇ ಚಿತ್ರದುರ್ಗದಲ್ಲಿ ನಡೆದ ಸಮಾವೇಶದಲ್ಲಿ ಮಾಜಿ ಸಚಿವ ಕೆ ಶಿವನಗೌಡ ನಾಯ್ಕ ಅವರು ಸಮಾಜ ಕಲ್ಯಾಣ ಸಚಿವರ ವಿರುದ್ಧ ಮಾಡಿದ ಹೇಳಿಕೆ ಆಕ್ರೋಶಭರಿತವಾಗಿದ್ದು ಅದು ವೈಯಕ್ತಿಕವಾಗಿಲ್ಲ ಎಂದು ವಕೀಲ ರಂಗನಾಥ ಸ್ಪಷ್ಟಪಡಿಸಿದ್ದಾರೆ. ಶಿವನಗೌಡ ನಾಯಕರ ಹೇಳಿಕೆ ವ್ಯಕ್ತಿಗತ ದಾಳಿಯಲ್ಲ, ಕೆಲವರು ರಾಜಕೀಯ ತೇಜೋವಾದಗಾಗಿ ಅನವಶ್ಯಕವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ, ಇದು ಖಂಡನೀಯ. ಸಚಿವರಾದ ಮಹದೇವಪ್ಪ ಅವರು ಈ ಹೇಳಿಕೆಗೆ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ. ಆದರೂ ಕೆಲವರು ರಾಜಕೀಯ ಲಾಭಕ್ಕಾಗಿ ಶಿವನಗೌಡ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವುದು ಅಸಂಬದ್ಧ ಎಂದು ಅವರು ಹೇಳಿದರು. ಶಿವನಗೌಡ ನಾಯಕರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದರಿಂದ ಕೆಲ ರಾಜಕಾರಣಿಗಳು ಕುತಂತ್ರ ಮಾಡುತ್ತಿದ್ದಾರೆ. ಒಂದು ವೇಳೆ ರಾಜಕೀಯ ಪ್ರೇರಿತವಾಗಿ ದೂರು ದಾಖಲಿಸಿದರೆ ಅದನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗುವುದು ಎಂದು ರಂಗನಾಥ ಎಚ್ಚರಿಕೆ ನೀಡಿದ್ದಾರೆ. ಹೈಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಒಂದು ನಾವು ರೆಫರೆನ್ಸ್ ಪಾಸಿಂಗ್ ಮಾಡಿಸಿ ಅಂತ ಹೇಳಿದ್ದೀವಿ. ಹೌದ್ರಿ, ಅವ್ರು ಮುಂದಿನ ದಿನಗಳಲ್ಲಿ ಇದು ಎಲ್ಲದರ
ಒಂದು ಘನತೆಯನ್ನು ಕಡಿಮೆ ಮಾಡುವುದು ಕ್ರಮ ಮತ್ತು ಅವರ ಒಂದು ಮಾನ ಮರ್ಯಾದೆಗಳನ್ನು ಕೈಯಾಗುವ ಕ್ರಮ. ಸಮಾಜದಲ್ಲಿ SC ಏನು ಮೀಸಲಾತಿ ಸಿಗ್ತಾರೋ ಅನ್ನೋದ್ರ ಬಗ್ಗೆ ಅವರು ಶಿವಮೊಗ್ಗ ನಾಯಕರು ಎಚ್ಚೆತ್ತುಕೊಳ್ಳುವಂತ ಒಂದು ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿರುವಂತಹ ಸಮಾಜ ಸಚಿವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತ್ತು ಈ ದಿನದಲ್ಲಿ ಮಹದೇವಪ್ಪನವರು SC ST ಈ ಒಂದು ಸಮಾಜದಲ್ಲಿ ಶಿಕ್ಷಣದಲ್ಲಿ ಆಗಲಿ ಮತ್ತು ಬೇರೆ ಬೇರೆ ಇನ್ನ ಉದ್ಯೋಗಾವಕಾಶಗಳಲ್ಲಾಗಲಿ ನಮ್ಮ ಸಮಾಜಕ್ಕೆ SC ST ಏನು ಸೌಲಭ್ಯಗಳು ಮತ್ತು ಏನು ಶಿಕ್ಷಣಕ್ಕೆ ಕುಂದುಕೊರತೆಗಳು ಸಿಗ್ತವೆ ಅನ್ನೋದು ಶಿಕ್ಷಣ ಬಗ್ಗೆ ಎಚ್ಚರಿಕೆಯನ್ನು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟೌನ್ ಹಾಲ್ ಸಭಾಂಗಣದಲ್ಲಿ ಜಾಗೃತ ಮಹಿಳಾ ಸಂಘಟನೆ ಪೋತ್ನಲ್ ಹೊತಿಯಿಂದ ಸಂವಿಧಾನದ ಕಡೆಗೆ ನಮ್ಮ ನಾಡಿಗೆ ನಮ್ಮ ಸಂವಿಧಾನದ ವಾಗ್ದಾನ ಮಹಿಳೆಯರಿಗೆ ವರದಾನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಮಹಿಳಾ ಸಂತ್ವನ ಕೇಂದ್ರದ ಮುಖ್ಯಸ್ಥರಾದ ಶಂಕ್ರಮ್ಮ ಮಾತನಾಡಿ, ಭಾರತದ ಸಂವಿಧಾನವು ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ರಕ್ಷಣೆಯನ್ನು ನೀಡಿದರೂ ಮಾಹಿತಿ ಕೊರತೆಯಿಂದಾಗಿ ಇಂದಿಗೂ ಶೋಷಣೆಗೆ ಒಳಗಾಗುತ್ತಿರುವುದು ವಿಷಾದನೀಯ ಎಂದರು. ಶಂಕ್ರಮ್ಮ ಇಂದಿನ ಆಧುನಿಕ ಯುಗದಲ್ಲಿಯೂ ಮಹಿಳೆಯರು ಸಾಮಾಜಿಕ ಜಾಲಾಂತರಗಳು ಮತ್ತು ಆನ್ಲೈನ್ ಮೂಲಕ ಮಾನಸಿಕ ಕಿರುಕುಳ ಅನುಭವಿಸುತ್ತಿದ್ದಾರೆ. ಕೌಟುಂಬಿಕ ಹಿಂಸೆ, ಬಾಲ್ಯ ವಿವಾಹ, ಮಕ್ಕಳ ಮೇಲಿನ ದೌರ್ಜನ್ಯಗಳ ವಿರುದ್ಧ ಜಾಗೃತಿ ಅಗತ್ಯ ಎಂದು ಹೇಳಿದರು. ಜಾಗೃತ ಮಹಿಳಾ ಸಂಘಟನೆ ಅಧ್ಯಕ್ಷರಾದ ಚಿನ್ನಮ್ಮ ಮುದ್ದನಗುಡಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ಮಹಿಳೆಯರ ಮೇಲಿನ ದೌರ್ಜನ್ಯ, ಕುಟುಂಬ ಹಿಂಸೆ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಸಂಘಟನೆ ಹೋರಾಟ ನಡೆಸುತ್ತಿದೆ ಎಂದು ತಿಳಿಸಿದರು. ಮೈಕ್ ಇನ್ನೊಂದು ಯಾರು ಕಡೆ ಮೈಕ್ ಹೇಳ್ರಿ ಅಲ್ಲೊಂದು ಫೋನ್ ಬಿಡ ಅದು ಬಿಡು. ರೋಸ್ಟರ್ ಪದ್ಧತಿ, ಒಳ ಮೀಸಲಾತಿ ಮತ್ತು ಮಾದಿಗ ಸಮುದಾಯದ ಹಕ್ಕುಗಳ ವಿಚಾರವಾಗಿ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಚರ್ಚೆ ಗರಿಗೆದರಿದೆ. ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಮಹತ್ವದ ಹೇಳಿಕೆ ನೀಡಿದ್ದಾರೆ. ರೋಸ್ಟರ್ ಪದ್ಧತಿ ಅನ್ವಯ ಪರಿಶಿಷ್ಟ ಜಾತಿ ವರ್ಗೀಕರಣ ಮಾಡದೆ ರಾಜ್ಯ ಸರ್ಕಾರ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ರೀಟ್ ಅರ್ಜಿಯನ್ನು ಹಿಂಪಡೆದಿದ್ದರೆ ಮಾರ್ಚ್ 27ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟದಲ್ಲಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಸಿಗುವುದು ಅನುಮಾನವೆಂದು ಮಹೇಂದ್ರ ಕುಮಾರ್ ಮಿತ್ರ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರೋಸ್ಟರ್ ಪದ್ಧತಿ ಪ್ರಕಾರ ರಾಜ್ಯ ಸರ್ಕಾರ 56,000 ಹುದ್ದೆಗಳ ಭರ್ತಿಗೆ ಮುಂದಾಗಿದೆ. ಆದರೆ ಒಳ ಮೀಸಲಾತಿ ಜಾರಿಗೆ ಸರ್ಕಾರದ ಸ್ಪಷ್ಟ ಉದ್ದೇಶವಿಲ್ಲ ಎಂದು ಆರೋಪಿಸಿದರು. ಆದೇಶ ಬಂದಿರುತ್ತದೆ. ತದನಂತರ ಸದರಿ ಆದೇಶದ ಮೇಲೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯವರಿಗೆ 3 ಗುಂಪುಗಳನ್ನು ಮಾಡಿತ್ತು. ಸೊ ಆ ಗುಂಪುಗಳು ಮಾಡಿದ್ಮೇಲೆ ಅದು 56% ಇತ್ತು. ಅದನ್ನು ನಾವು ಚಾಲೆಂಜ್ ಮಾಡಿದ್ವಿ. ಅದು ಸ್ಟೇಜ್ ಸಿಕ್ಕಿದ್ರು ನಮಗೆಲ್ಲ ತಿಳಿದ ವಿಷಯ. ಸೊ ಇಲ್ಲಿ ಏನಾಗಿರುತ್ತದೆ, ಪ್ರೆಸೆಂಟ್ ಈಗ ಈ 56 ಲಿಂದ 50 ಬಂದ್ಮೇಲೆ ಶೆಡ್ಯೂಲ್ಡ್ ಕಾಸ್ಟ್ ರಿಸರ್ವೇಶನ್ 17 ಇದ್ದು 15 ಬಂತಲ್ಲ, ಈ 15 ಬಂದ್ಮೇಲೆ ಎಲ್ಲರೂ ಒಳ ಮೀಸಲಾತಿ ಬೇಡ ಅಂತೇಳಿ 4 ಸಮುದಾಯದವರು ವಾಯ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಇನ್ನೂ ಫೈನಲ್ ಆಗಿಲ್ಲ. ಆದ್ರೆ MRHS ಮತ್ತೆ ಮಾದಿಗ ಗೌರವ ಮತ್ತೆ ಬೇರೆ ಮಾದಿಗ ಸಂಘಟನೆಗಳು ಒಳ ಮೀಸಲಾತಿ ಕಂಪಲ್ಸರಿ ಮಾಡಲೇಬೇಕಂತೇಳಿ ಕೊಟ್ಟಿದ್ದಾರೆ. ಸೊ ಅದ್ರ ಸಲುವಾಗಿ ಏನಾಗ್ತಿರ್ತದೆ, ಈ ರಿಟ್ ಪಿಟಿಷನ್ ನಾವು ಹಾಕಿದ್ದೆ 2004 ಹೋದ ತಿಂಗಳ 2ನೇ ತಾರೀಕು ಡೇಟ್ ಇತ್ತು. ಅವತ್ತು ಬಂದು ಯಾರು ಗೌರ್ಮೆಂಟ್ ಕಡೆಯಿಂದ ಬಂದು ಕೋಟಾವಲ್ಲಿದ್ದೆ ಯಾರು ಪ್ರೆಸೆಂಟೇಷನ್ ಮಾಡಲಿಲ್ಲ, ಮೆನ್ಷನ್ ಮಾಡಲಿಲ್ಲ. ನಾವು ಈ ಕೇಸ್ ಮೇಲೆ ಏನೇನು ಮಾಡ್ತೀವಿ ಅಂತ ಹೇಳಿ
ಆದ್ರೆ ಸಾಯಂಕಾಲ ಅವತ್ತು ನನಗೆ ಗೊತ್ತಾಗಿದ್ದೇನಂತಂದ್ರೆ ಇದೇ ತಿಂಗಳ 2ನೇ ತಾರೀಕಿಗೆ ಗೌರ್ಮೆಂಟ್ ಅವ್ರ ಕಡೆಯಿಂದ ಒಂದು ಮೆಮೊ ಫೈಲ್ ಮಾಡಿದ್ದಾರೆ. ಆ ಮೆಮೊನಲ್ಲಿ ಏನೇನು ಹೇಳ್ತಾರೆ ಅಂತಂದ್ರೆ, ಈ ಹಿಂದೆ ನಾವೇನು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ವಲ್ಲ 6-6-5 ಅಂತೇಳಿ, ಅದನ್ನ ನಾವು ಮಾರ್ಪಾಡು ಮಾಡಿವಿ. ಮಾರ್ಪಾಡು ಮಾಡಿ ಹಳೆ ರೋಸ್ಟರ್ 95 ರೋಸ್ಟರ್ ಏನು ವರ್ಗೀಕರಣವಿಲ್ಲದೆ ಅದರ ಮೇಲೆ ನಾವು 56,432 ಪೋಸ್ಟ್ಗಳನ್ನ ತುಂಬುತ್ತೀವಿ ಅಂತೇಳಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸೊ ಇದೇ ಫೈನಲ್ ಆಗ್ತದೆ. ಬೇರೆ ಇಲ್ಲಿ ಮಾದಿಗ ಸಮಾಜದವರು ಏನು ಅಲ್ಲಲ್ಲಿ ಹೋರಾಟ ಮಾಡಿ ಒಂದು ಕರೆ ನೀಡಿ ಸಿಎಂ ಅವ್ರ ಮೇಲೆ ಸರ್ಕಾರದ ಮೇಲೆ ಒತ್ತಾಯ ಮಾಡಿದೋಸ್ಕರ ಮಾನ್ಯ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರೆ 27ನೇ ತಾರೀಕು ಸಚಿವ ಸಂಪುಟದ ಮೀಟಿಂಗ್ ಕರೆದಿದ್ದಾರೆ. ಸೊ ಆ ಮೀಟಿಂಗ್ ಸಕ್ಸಸ್ಫುಲ್ ಆಗಬೇಕು ಅಥವಾ ಒಳ ಮೀಸಲಾತಿ ಆಗ್ತದಂತ ಏನಾದ್ರು ಲಕ್ಷಣಗಳು ಇವಾಗ ಮಾದಿಗ ಸಂಘಟನೆಗಳು ಕಾಣಬೇಕಂತಂದ್ರೆ ಈ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಏನು ಅಡ್ವೊಕೇಟ್ ಜನರಲ್ ಮೆಮೊ ಸಲ್ಲಿಸಿದಾರಲ್ಲ ಆ ಮೆಮೊನ ಹಿಂಪಡೆದ್ರೆ ಮಾತ್ರ ಅದು ಮೀಟಿಂಗ್ ಸಕ್ಸಸ್ ಆಗ್ತದೆ ಅಂತ ಹೇಳ್ಬೋದು, ಅಥವಾ ಏನಾದ್ರು ಒಂದು ಔಟ್ಪುಟ್ ಬರ್ತದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಖುದ್ದು ಸರ್ಕಾರನೇ ನಾವು ಒಳ ಮೀಸಲಾತಿ ಇಲ್ಲದೆ ನೇಮಕ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ, ನಮ್ಗೆ ಅನುಮತಿ ಕೊಡ್ರಿ ಅಂತ ಕೇಳಿದಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಮಾಡುವ ಉದ್ದೇಶವೇ ಇಲ್ಲ. ಸುಮ್ಮನೆ ಇದು ಡಮ್ಮಿ ಮೀಟಿಂಗ್ ಇದ್ದಾಗ ಇಲ್ಲ ಇದು ಹಿಂಪಡಿಲೇಬೇಕಂತಂದ್ರೆ ಮಾದಿಗ ಸಮಾಜದವರು ಏನು ಇಬ್ರು ಮಿನಿಸ್ಟರ್ಸ್ ಇದ್ದಾರೆ, KS ಮುನಿಯಪ್ಪ ಮತ್ತೆ ಆರೋಗ್ಯ ತಿಮ್ಮಪ್ಪರು, ಅವರು ಆ ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗ್ಬೇಕಂತಂದ್ರೆ ಕಂಡೀಷನ್ ಇರಬೇಕು ಗೌರ್ಮೆಂಟ್ ಏನಂತೇಳಿ ಅದು ವಿಡ್ರಾ ಮಾಡಿದ್ರೆ ಮಾತ್ರ ನಾವು ಬರ್ತೀವಿ ಅಂತೇಳಿ. ಅದು ವಿಡ್ರಾ ಆಗಲಿಲ್ಲ ಅಂತಂದ್ರೆ ಏನ್ ಮೀಟಿಂಗ್ ಮಾಡಿದ್ರು ಇಲ್ಲ. ಈಗ ಆಲ್ರೆಡಿ ಅದು ವಿಡ್ರಾ ಮಾಡ್ಬೇಕಂತಂದ್ರೆ ಮತ್ತೆ ಕೋರ್ಟ್ ಹಾಲ್ ಅಲ್ಲೇ ತಗೋಬೇಕು, ವಿಡ್ರಾ ಮಾಡ್ಕೋಬೇಕು. ಸೊ ಅದು ವಿಡ್ರಾ ಮಾಡ್ಕೊಳ್ಳೋದು ಯಾವಾಗೈತೆ ಮತ್ತೆ 1ನೇ ತಾರೀಕು ಐತೆ, ಆದ್ರೆ 27ನೇ ತಾರೀಕಿಗೆ ಏನೂ ಡಿಸೈಡ್ ಆಗಲ್ಲ. ಮತ್ ಮುಂದಿನ ಏನಾಗ್ತದೆ ಒಂದು ಒಳ್ಳೆ ಅವಕಾಶ ಐತೆ ಮಾದಿಗರಿಗೆ. ಒಳ ಮೀಸಲಾತಿ ಆಗ್ಲಿಲ್ಲ ಅಂತಂದ್ರೆ, ಒಳ ಮೀಸಲಾತಿ ಆದ್ರೆ ಕೇವಲ 6%, ಅದು ಈಗ ಫೈನಲ್ ಆಗಿಲ್ಲ. ಮ್ಯಾಕ್ಸಿಮಮ್ ಏಜ್ ಸದಸ್ಯರು 6%. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟದಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 25ರಂದು ಒಂದು ದಿನದ ಭಾರಿ ಪ್ರತಿಭಟನೆ ಸಮಾವೇಶ ನಡೆಯಲಿದೆ. ಜ್ಞಾನ ಪ್ರಕಾಶ ಮತ್ತು ಬಸವನಾಗಿದೇವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಹೋರಾಟ ನಡೆಯಲಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಸರ್ಕಾರವು ಹಳೆಯ ಮೀಸಲಾತಿ ರೋಸ್ಟರ್ ಪ್ರಕಾರವೇ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಗಳನ್ನು ನೀಡಬೇಕು. ಒಕ್ಕೂಟದ ಮುಖಂಡರು ಹೇಳುವಂತೆ ಸರ್ಕಾರ ಪರಿಶಿಷ್ಟ ಜಾತಿಯನ್ನು ಎಬಿಸಿ ಎಂದು 3 ವಿಭಾಗಗಳಾಗಿ ವಿಭಜಿಸಿದ್ದು, ಪ್ರವರ್ಗ ಎಗೆ 6%, ಪ್ರವರ್ಗ ಬಿಗೆ 6% ಮತ್ತು ಪ್ರವರ್ಗ ಸಿಗೆ 5% ಮೀಸಲಾತಿ ನೀಡಲಾಗಿದೆ. ಆದರೆ ನ್ಯಾಯಾಲಯವು ಒಟ್ಟು 56% ಮೀಸಲಾತಿಗೆ ತಡೆ ನೀಡಿರುವುದು ಗೊಂದಲಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ನಮ್ಮ ರಾಜ್ಯದ ಗೌರವಿತ ಉಚ್ಚ ನ್ಯಾಯಾಲಯ ರೇಟ್ ಅರ್ಜಿ ಸಂಖ್ಯೆ 2004/2025 ಪ್ರಕಾರ ಸರ್ಕಾರದ ಪರ ವಾದ ಮಾಡುವ ಸರ್ಕಾರ ವಕೀಲರು ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ 2/3 ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸರ್ ಇದು ನಮ್ಮ ಗೊತ್ತಿಲ್ಲ ಸರ್. ಈಗ ನೀವು ಹೇಳ್ತಾರಲ್ಲ ಸರ್ ಇದು ಯಾಕಂದ್ರೆ ಮಾಡ್ತಾ ಇದ್ದೀವಿ ಗೊತ್ತಾಗಿಲ್ಲ ಅಂತ ನಮ್ಮ ಮುಚ್ಚಿಸಿ ಭಾರತೀಯರು ಹೋಗ್ತೀವಿ ನಾವು ಮಾಡ್ತೀವಿ. ಬಟ್ ಇದು ಏನಾಯ್ತಲ್ಲ ಫ್ಯಾಕ್ಟ್ ಈಗ ಮಾಡಿದ್ರೆ ನೋಡಿ ಸರ್, ಇದು ಓಪನ್ ರಿಸರ್ವೇಷನ್ ಯಾರಾದರೂ ಮಾಡ್ಬೋದು. ಈಗ ಎಂಪ್ಲಾಯ್ಮೆಂಟ್ ಭಾಳಷ್ಟು ನಿಂತಿದೆ, ಮಾಡಿದ್ರೆ ಎಲ್ಲ ಎಂಪ್ಲಾಯ್ಮೆಂಟ್ ಸಿಗ್ತದೆ ಸರ್. ಮಾಡಿಬಿಡ್ಬೇಕಂತ ಹಳೆ ಈಗ ಕೊಟ್ಟಲ್ಲ. ಈಗ ನೋಡಿ ಸರ್ ನಮ್ದೊಂದೇ ಅಲ್ಲ, ಈಗ ಅದರ್ಸ್ಗಳು ಜನರಲ್ ಭಾಳ ಜನ ಎಂಪ್ಲಾಯ್ಮೆಂಟ್ ನಿಂತಿದೆ. ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಸ್ಟೇಷನ್ ಆಗಿ ಎಲ್ಲ ಮತ್ತೆ ಇದು ಹಿಂಗೆ ಹೋಗಿಲ್ಲ ಮುಂದಕ್ಕೆ ಮಾಡಿದ್ರೆ